ಪಾಕ್ ಪರ ಘೋಷಣೆಯನ್ನ ದೃಢಪಡಿಸ್ತಾ ಇದ್ದಾರೆ ಖಾಸಗಿ ಎಫ್ಎಸ್ಎಲ್ ತಜ್ಞರು. ಕನ್ಕ್ಲೂಷನ್ ಬರ್ತಾ ಇದ್ದಾರೆ ಅವರು. ಖಾಸಗಿ ವಿಧಿವಿಜ್ಞಾನ ತಜ್ಞರಿಂದ ಕೂಡ ಪ್ರತ್ಯೇಕ ಪರೀಕ್ಷೆ ಆಗಿದೆ. ಘೋಷಣೆ ವಿಡಿಯೋ ಅಸಲಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಎಫ್ಎಸ್ಎಲ್ ತಜ್ಞ ಪಣೀಂದ್ರ ಅವರು. ಇದೇ ಫೀಲ್ಡ್ ನಲ್ಲಿ ಆಲ್ಮೋಸ್ಟ್ ಅವ್ರಿಗೊಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಲ್ಲ ಮಾನದಂಡಗಳಲ್ಲಿ ಚೆಕ್ ಮಾಡಿ ನೋಡಿದ್ದೀವಿ. ಹೌದು, ಆ ವಿಡಿಯೋ ಅಸಲಿ, ಘೋಷಣೆ ಕೂಗಿದ್ದು ನಿಜ ಅನ್ನುವಂತಹ ಅಭಿಪ್ರಾಯವನ್ನ ಸಾಕ್ಷಿ ಸಮೇತ ಅವ್ರಿಗಿರುವಂತಹ ಡೇಟಾ ಅನಾಲಿಸಿಸ್ ಸಮೇತ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಫೊರೆನ್ಸಿಕ್ ಲ್ಯಾಬಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ನಿಜನಾ ಅನ್ನೋದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಈಗಾಗಲೇ FSL ಒಂದು ತನಿಖೆಯನ್ನು ಮಾಡ್ತಾ ಇತ್ತು. ಆ ತನಿಖೆಯ ಪ್ರಕಾರ ಒಂದು ಮಾಹಿತಿ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೊಡಿಸ್ತಿದೆ. ಅಂದು ವರದಿ ಬಂದಿದೆ FSLನಿಂದ. ಆದರೆ ವರದಿಯಲ್ಲಿ ಹೇಳಿದಂತೆ ಆ ಪದವನ್ನು ಕೂಗಿದಂಥವ್ರು ಯಾರು, ಪಾಕ್ ಪರ ಘೋಷಣೆಯನ್ನು ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಅದರ ಬಗ್ಗೆ ಎಕ್ಸಾಮಿನನ್ನು ಈಗ ಪೊಲೀಸ್ ಇಲಾಖೆಯು ಮಾಡ್ತಾ ಇರುವಂಥದ್ದು ಮತ್ತು FSLನ ಅವರು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಪ್ರೈವೇಟ್ FSLನಿಂದ ಅಂದರೆ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ಗಳಿಂದ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಿಂದನೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಲಾಗ್ತದೆ. ಈಗ ನಮ್ಮ ಜೊತೆಯಲ್ಲಿ ಆ ರೀತಿ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಮಾಡಿದಂಥವರು ಪಣೀಂದ್ರ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರನ್ನೇ ಕೇಳೋಣ, ಏನಾಯಿತು ಈ ಘಟನಾವಳಿಲಿ ಇದ್ದಿದ್ದು ನಿಜನ, ಪಾಕ್ ಪರ ಘೋಷಣೆ ಮಾಡಿದ ನಿಜನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಸರ್, ಈಗಾಗಲೇ FSL ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ ಸರ್ಕಾರದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯು ಕೂಡ ತನಿಖೆಯನ್ನು ಮಾಡ್ತಾ ಇರೋವಂಥದ್ದು. ನೀವು ಕೂಡ ಅದ್ರ ಬಗ್ಗೆ ಎಕ್ಸಾಮಿನ್ ಮಾಡಿದ್ರಿ, ಹೌದು ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋ ಪ್ರಯತ್ನಗಳು ಏನು ಅನಿಸ್ತು ಸರ್ ನೀವು ಎಕ್ಸಾಮಿನ್ ಮಾಡಿದಾಗ? ಸರ್, ನಾವು ಎಕ್ಸಾಮಿನೇಷನ್ ಮಾಡಿದಾಗ ವಿ ಹ್ಯಾವ್ ಆಲ್ಸೋ ಲೇಡ್ ಅಪ್ ಆನ್ ದ ಫುಟೇಜ್. ಇವಾಗೇನು ನಮ್ಮ ಇಂಟರ್ನೆಟ್ ಯೂಟ್ಯೂಬ್ಗಳಲ್ಲಿ ಏನು ಬ್ರಾಡ್ಕಾಸ್ಟ್ ಆಗಿದೆ ಆ ಕ್ಲಿಪ್ಪಿಂಗ್ನ ನಾವು ಕೂಡ ಆಧಾರಿತವಾಗಿ ಮತ್ತು ಅವತ್ತು ಫಸ್ಟ್ ಡೇ ಏನು ಬ್ರಾಡ್ಕಾಸ್ಟ್ ಆಗಿತ್ತು ಅದರ ಆಧಾರಿತವಾಗಿ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡಿದ್ದೀವಿ. ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಅಥವಾ ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ಒಂದು ವಿ ಕಾಲ್ ಸಮಥಿಂಗ್ ಆ್ಯಸ್ ಫೋನೆಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಎರಡನೇದು ಅಕಾಸ್ಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಫೋನೆಟಿಕ್ಸಲ್ಲಿ ನಾವು ಯಾವ ಅಕ್ಷರನ ಯಾವ ಮಾತಾಡಬೇಕಾದ್ರೆ ಅದಕ್ಕೆ ಎಷ್ಟು ನಾವು ಉಸಿರು ಆಚೆ ಹಾಕ್ತೀವಿ ಅಥವಾ ಎಷ್ಟು ಹಿಡಿತೀವಿ ಅನ್ನೋದ್ರ ಬಗ್ಗೆ ಅದಕ್ಕಿರುವಂಥ ಒಂದು ಸ್ಟಡಿ ಅದು. ಸೊ ಆ ಒಂದು ಆಧಾರದ ಮೇಲೆ ನಾವು ಎಕ್ಸಾಮಿನೇಷನ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಡನ್ ಸರ್ಟನ್ ಆಡಿಯೋ ಎನ್ಹ್ಯಾನ್ಸ್ಮೆಂಟು, ನಾಯ್ಸ್ ರಿಡಕ್ಷನ್ ಅಂತ ಕೆಲವು ಹಂತವಾಗಿ ಎಕ್ಸಾಮಿನೇಷನ್ ಬರ್ತವೆ. ಅದ್ರ ಪ್ರಕಾರ ಮಾಡ್ತಾ ಹೋದಾಗ ನಾವು ಕ್ಲಿಯರ್ ಕಟ್ಟಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಅದು ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ಥರ ಬಂದಿದೆ ಅದು. ವೆರಾಸ್ ನಾವು ಅದನ್ನು ಬರೀ ಪಾಕಿಸ್ತಾನ್ ಅಂತ ನಾವು ಸೀದಾ ಹೇಳ್ಬೇಕಾದ್ರೆ ಏನು ಕೇಳ್ತೀವಿ, ಅದು ಉಲ್ಟಾ ಹೇಳಿದಾಗ ಹೇಗಿರ್ಬೋದು ಅದನ್ನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು. ಪಾಕಿಸ್ತಾನನ ಉಲ್ಟಾ ಮಾಡಿದಾಗ ನಾಚಿ ಕಾಪ್ ಅಂತ ಬರುತ್ತದು. ಸೊ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಕರೆಕ್ಟಾಗಿ ಕೇಳಿಸ್ತಿಲ್ವನೋ ಏನೋ ಅಂತ ನಾವು ವೆರಿಫಿಕೇಷನ್ ಮಾಡಬೇಕಾದ್ರೆ ಎರಡನೇ ಹಂತದ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ಟಾಗಿ ಅದು ಮೊದಲನೇ ಅಕ್ಷರ ಮತ್ತು ಕಡೆ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಆಗಬೇಕಿದೆ ಅದೇ ರೀತಿ ಬರ್ತದೆ. ಬಟ್ ಇನ್ನೊಂದು ಕ್ಲೈಮ್ ಇರೋ ಪ್ರಕಾರ ನಾಜೀರ್ ಸಾಬ್ ಅಂತೇನು ಬರಬೇಕಿದೆ, ಬ ಕಡೆ ಅಕ್ಷರ ಬರಬೇಕಿದೆ, ಆ ಕಡೆ ಅಕ್ಷರ ಬ ಬರ್ತಿಲ್ಲ. ಓಕೆ, ಆ ಬ ಬರೆದಿರೋ ಕಾರಣಕ್ಕೋಸ್ಕರ ನಾ ಈಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಹೈಲಿ ಪ್ರಾಬಲ್ ಟು ಬಿ ಹರ್ಡ್ ಆಸ್ ಪಾಕಿಸ್ತಾನ್. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಡೀಟೇಲಾಗಿ ರಿಪೋರ್ಟ್ನ ಸ್ಟಡಿ ಮಾಡಿ ನಾನು ರಿಪೋರ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸರ್, ನೀವು ತೆಗೆದುಕೊಂಡಂಥ ವಿಡಿಯೋಗಳು ಜೊತೆಗೆ ಇವೆಲ್ಲ ಒಂದಷ್ಟು ಪರಿಶೀಲನೆ ಮಾಡೋದು ಮತ್ತು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಆ ವಿಡಿಯೋಗಳಲ್ಲಿ ಫೋರ್ಸ್ಫುಲಿ ಯಾವುದಾದ್ರೂ ತಿರ್ಚಿರೋವಂಥದ್ದು ಅಥವಾ AI ಮೂಲಕ ಆಡಿಯೋಗಳನ್ನು ಅದರೊಳಗಡೆ ಸೇರಿಸಿರೋವಂಥದ್ದು ಈ ರೀತಿ ಏನಾದರೂ ಬಂತಿದೆಯಾ? ಏನಾದರೂ ಆ ರೀತಿ ಏನಾದರೂ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಸರ್, ಇದು ನಾನು ಎಕ್ಸಾಮಿನೇಷನ್ ಮಾಡಿರೋ ವಿಡಿಯೋ ಏನಿದೆ ಅದು ಬಹುಶಃ ಫಸ್ಟ್ ಅವರಲ್ಲಿ, ಅಂದರೆ ಅದು ಅವತ್ತಿನ ದಿನದ ಒಂದು ಘಟನಾವಳಿಗಳ ಪ್ರಕಾರ ಸ್ಟಾರ್ಟಿಂಗಲ್ಲಿ ಏನು ವಿಡಿಯೋಗಳಿದೆ ಅದನ್ನ ಇಟ್ಕೊಂಡು ನಾನು ಆಧಾರಿತವಾಗಿ ನಾನು ಎಕ್ಸಾಮಿನೇಷನ್ ಮಾಡಿದ್ದೀನಿ. ಸೊ ನಾನು ಎಕ್ಸಾಮಿನೇಷನ್ ಮಾಡಿದಂಥ ವಿಡಿಯೋನಲ್ಲಿ ಯಾವುದೇ ಥರವಾದ ಡಾಕ್ಟ್ರಿಂಗ್ ಇನ್ಫ್ಯಾಕ್ಟ್ ನನ್ನ ರಿಪೋರ್ಟಲ್ಲಿ ಮೊದಲನೇ ಭಾಗದ ಅದೇ ರಿಪೋರ್ಟ್ ಮಾಡಿದ್ದೀನಿ ನಾನು. ಆ ವಿಡಿಯೋ ಏನು ನಮಗೆ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು, ಅಲ್ಲಿ ಏನಾದರೂ ಮಧ್ಯದಲ್ಲಿ ಏನಾದರೂ ಟ್ರಿಮ್ ಮಾಡಿದಾರಾ ಅಥವಾ ಒಂದು 5 ನಿಮಿಷ ಇರೋದನ್ನ ಬರೀ 3 ನಿಮಿಷಕ್ಕೆ ಏನೋ ಕಟ್ ಮಾಡಿ ಎಟ್ ಮಾಡಿದಾರಾ ಅದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಿರ್ತೀವಿ ನಾವು. ಸೊ ನನ್ನ ರಿಪೋರ್ಟಲ್ಲಿ ಮೊದಲನೇದಾಗಿ ನಾವು ವೆರಿಫಿಕೇಷನ್ ಮಾಡೋದೇ ಇಫ್ ದ ವಿಡಿಯೋ ಈಸ್ ಎನಿವೇ ಮಧ್ಯದಲ್ಲಿ ಏನೋ ಟ್ರಿಮ್ ಆಗಿದೆಯಾ ಅಂದ್ಬಿಟ್ಟು ಅಂತ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಅದು ತೆಗೆದ್ಬಿಟ್ಟಿರ್ತಾರೆ, ಅದು ಬೇರೆ ವಿಚಾರ. ನಾವು ತೊಗೊಂಡಿರುವಂಥ ಕಂಪ್ಲೀಟ್ ಲೆಂತ್ ಆಫ್ ದ ವಿಡಿಯೋ ಏನಿದೆ ಅದಕ್ಕೆ ನಮ್ಮ ಮಧ್ಯದಲ್ಲಿ ಟ್ರಿಮ್ ಆಗಿದ್ದರೆ ನಮಗೆ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸಲ್ಲಿ ನಮಗೆ ವ್ಯತ್ಯಾಸ ಬರ್ತದೆ. ಸೊ ನಾನು ಎಕ್ಸಾಮಿನೇಷನ್ ಮಾಡಿರುವಂಥ ವಿಡಿಯೋನಲ್ಲಿ ಆ ರೀತಿ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಮಾಡಿದಾಗ ಯಾವುದೇ ಥರವಾದ ಮಧ್ಯದಲ್ಲಿ ಏಟ್ ಆಗಿಲ್ಲ, ಡಾಕ್ಟ್ರಿಂಗ್ ಕೂಡ ಆಗಿಲ್ಲ ಅಂತ ರಿಪೋರ್ಟ್ ಮಾಡಿದ್ದೀನಿ. ಇದಿಷ್ಟು
ಫಣೀಂದ್ರ ಅವರು ಹೇಳ್ತಾ ಇರೋಂಥದ್ದು. ನನಗೆ ಸಿಕ್ಕಂಥ ಸೋರ್ಸ್ ಆಫ್ ವಿಡಿಯೋ ಏನಿತ್ತು ಅದನ್ನು ಇಟ್ಕೊಂಡು ನಾನು ತನಿಖೆಯನ್ನು ಮಾಡಿದ್ದೀನಿ. ತನಿಖೆನ ಮಾಡಿದ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡಿದ್ವು, ಅದನ್ನು ಕೂಡ ನಾನು ವರದಿಯನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಇದು FSL ತಜ್ಞ ಡಾಕ್ಟರ್ ಫಣೀಂದ್ರ ಅವರ ಅಭಿಪ್ರಾಯ ಆಗಿತ್ತು. ಡೀಟೇಲ್ಡ್ ಎಕ್ಸಾಮಿನೇಷನ್ ಮಾಡಿದ ಬಳಿಕವೇ ರಿಪೋರ್ಟ್ ಅನ್ನ ನಾನು ತಯಾರಿಸಿದ್ದೀನಿ, ಅಗತ್ಯ ಬಿದ್ರೆ ಸರ್ಕಾರಕ್ಕೂ ಈ ರಿಪೋರ್ಟ್ ಅನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ನಮಗಿರೋ ಪ್ರಶ್ನೆ, ಈಗ ಕೆಲವರೆಲ್ಲ ಹೇಳ್ತಾ ಇದ್ರಲ್ಲ ಕಿವಿ ಸರಿ ಇದೆಯಾ, ನನ್ ಕಿವಿ ಸರಿ ಇದೆ, ಅಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಮಿನಿಸ್ಟರ್ಸು, ಅವರೆಲ್ಲ ವೇದಿಕೆಗೆ ಬರಬೇಕು. ಈಗೇನ್ ಹೇಳ್ತಾರೆ ಅವರು? ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ ಅಂತ ಹೇಳಿದವ್ರು ಈಗೇನ್ ಹೇಳ್ತಾರೆ? ಖಾಸಗಿ FSL ತಜ್ಞರು ಹೇಳ್ತಾ ಇರೋದ್ರ ಪ್ರಕಾರ ಕೂಗಿದ್ದು ಹೌದು ಅಂತ ಇದೆ. ಸರ್ಕಾರದ FSL ತಜ್ಞರು ರಿಪೋರ್ಟ್ ಅನ್ನು ಯಾವಾಗ ಕೊಡ್ತಾರೆ? ಇನ್ನೆಷ್ಟು ಲೇಟ್ ಆಗುತ್ತೆ? ಅಟ್ಲೀಸ್ಟ್ ಒಂದು ಟೈಮ್ ಅನ್ನು ಹೇಳಬೇಕು, ಈ ಶುಭ ಮುಹೂರ್ತ ಈ ಗಳಿಗೆಯಲ್ಲೇ ನಾವು ರಿಪೋರ್ಟ್ ಅನ್ನು ರಿಲೀಸ್ ಮಾಡೋದು ಅಂತ. ನಾವು ಕಾಯ್ಕೊಂಡು ಕೂತ್ಕೊಳ್ತೀವಿ. ಆಗ ಅದು ಬಿಟ್ಟು ಪ್ರತಿದಿನ ಕೂಡ ರಿಪೋರ್ಟ್ ಇನ್ನೂ ಬರಬೇಕು, ಇನ್ನೂ ಆಗಿಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಆ ಎವಿಡೆನ್ಸ್ ನ ಮೂಲಕ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕಾಲಹರಣ ಮಾಡೋದು ಇಂತಹ ಗಂಭೀರ ವಿಚಾರದಲ್ಲ. ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾವ ವಿಚಾರದಲ್ಲಿ ಕಾಲಹರಣ ಮಾಡಬೇಕು, ಯಾವ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಅನ್ನ ತೋರಿಸಬೇಕು ಅನ್ನುವಂತಹ ಒಂದು ವಿವೇಚನೆ ಬಹುಶಃ ಸರ್ಕಾರಕ್ಕೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ರಿಪೋರ್ಟ್ ರಿಲೀಸ್ ಆಗ್ತಾ ಇತ್ತು ಅನ್ನೋದು ಜನರ ಅಭಿಪ್ರಾಯ. ನಂದಲ್ಲ, ಇದು ಜನರ ಅಭಿಪ್ರಾಯ. ಜನ ಮಾತಾಡ್ಕೊಳ್ತಾ ಇರೋದೇ ಹೀಗೆ. ಯಾಕಿನ್ನೂ ಲೇಟ್ ಮಾಡ್ತಾ ಇದ್ದಾರೆ? ಖಾಸಗಿಯವ್ರು ಇಷ್ಟು ಬೇಗ ಮಾಡ್ಬಿಟ್ರಲ್ಲ, ಇವ್ರಿಗೆ ಯಾಕಿನ್ನೂ ಆಗ್ತಾ ಇಲ್ಲ? ಇನ್ನು ಯಾವ್ದನ್ನಪ್ಪ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇವರಿಬ್ರು ಕೂಡ ಬೇರೆ ಬೇರೆ ರೀತಿ ಮಾನದಂಡವನ್ನು ಅನುಸರಿಸ್ತಾರಾ? ಈ ತರ ಪ್ರಶ್ನೆ ಜನರಿಗಿದೆ.